ವಿಶ್ವದ ನಾಗರಿಕತೆಗಳ ಬಗ್ಗೆ ಸಾಮಾನ್ಯ ಅವಲೋಕನ ನೋಡುವುದಾದರೆ ಮಾನವ ಇತಿಹಾಸದಲ್ಲಿ ಹಲವಾರು ಪ್ರಮುಖ ನಾಗರಿಕತೆಗಳು ಉಗಮವಾಗಿ ಬೆಳೆದು ಕೆಲವೊಮ್ಮೆ ಕೊನೆಗೊಂಡಿವೆ. ಇವುಗಳು ಸಂಸ್ಕೃತಿ, ತಂತ್ರಜ್ಞಾನ, ಸಮಾಜ ವ್ಯವಸ್ಥೆ ಮತ್ತು ಆರ್ಥಿಕತೆಯಲ್ಲಿ ದೊಡ್ಡ ಪ್ರಭಾವವನ್ನೇ ಬೀರಿವೆ. ಇಲ್ಲಿ ಕೆಲ ಪ್ರಮುಖ ನಾಗರಿಕತೆಗಳ ಸಂಕ್ಷಿಪ್ತ ವಿವರಣ ನೋಡುವುದಾದರೆ ಮೊದಲನೆಯದಾಗಿ ಮೆಸೊಪೊಟೇಮಿಯಾ. ಸ್ನೇಹಿತರೆ, ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ನಾಗರಿಕತೆಯ ತೊಟ್ಟಿಲು ಎಂದು ಕರೆಯಲಾಗಿದೆ. ಬಹುಶಃ ಇದು ಎಲ್ಲ ನಾಗರಿಕತೆಗಳು ಆರಂಭವಾದ ಸ್ಥಳ ಎಂದು ನಂಬಲಾಗಿದೆ. ಎರಡು ಮಹಾನದಿಗಳ ನಡುವೆ ಒಂದು ಮಹಾನ್ ನಾಗರಿಕತೆ ಹುಟ್ಟಿಕೊಂಡಿತು. ಇದುವೇ ಮೆಸೊಪೊಟೇಮಿಯಾ ಪ್ರಪಂಚದ ಪ್ರಥಮ ನಾಗರಿಕತೆ. ಸುಮಾರು 5000 ವರ್ಷಗಳ ಹಿಂದೆ ಟ್ರೆಗಿಸ್ ಮತ್ತು ಯೂಫ್ರೇಟಿಸ್ ನದಿಗಳ ಹತ್ತಿರ ಜನರು ನೆಲೆಸಲು ಶುರು ಮಾಡ್ತಾರೆ. ಇಲ್ಲಿ ಅವರು ಊರ್, ಬ್ಯಾಬಿಲೋನ್, ನಿನೆವೆ ಎನ್ನುವಂತಹ ಮಹಾನಗರಗಳನ್ನು ಹುಟ್ಟುಹಾಕ್ತಾರೆ ಹಾಗೂ ಇಲ್ಲಿಯೇ ಮಾರುಕಟ್ಟೆಯನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿನ ಜನರು ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿ ತಮ್ಮ ತಮ್ಮ ಧರ್ಮದ ಪ್ರಕಾರ ಪೂಜೆಗಳನ್ನು ಮಾಡತೊಡಗುತ್ತಾರೆ. ಆದರೆ ಮೆಸೊಪೊಟೇಮಿಯಾ ನಾಗರಿಕತೆಯ ಅತಿ ದೊಡ್ಡ ಕೊಡುಗೆ ಏನು ಎಂದು ನೋಡುವುದಾದರೆ ಬರಹದ ಆವಿಷ್ಕಾರ. ಹೌದು ಸ್ನೇಹಿತರೆ, ಸುಮೇರಿಯನ್ ಜನರು ಮಣ್ಣಿನ ಫಲಕಗಳ ಮೇಲೆ ಕ್ಯೂನಿಫಾರ್ಮ್ ಎನ್ನುವಂತಹ ಲಿಪಿಯನ್ನು ಬರೆದು ಆವಿಷ್ಕಾರ ಮಾಡ್ತಾರೆ. ಇದೇ ಪ್ರಪಂಚದ ಮೊಟ್ಟ ಮೊದಲ ಬರವಣಿಗೆ ಎಂದು ನಂಬಲಾಗಿದೆ. ಇದರ ಜೊತೆಗೆ ಮೆಸೊಪೊಟೇಮಿಯಾದ ಕಾನೂನು ಸಂಹಿತೆಯನ್ನು ಕೂಡ ನೋಡಬಹುದಾಗಿದೆ. ರಾಜರು ಇಲ್ಲಿ ಆಡಳಿತವನ್ನು ನಡೆಸ್ತಾರೆ. ಹಮ್ಮುರಾಬಿ ಎನ್ನುವಂತಹ ಮಹಾರಾಜನು ಪ್ರಪಂಚದ ಪ್ರಥಮ ಕಾನೂನು ಸಂಹಿತೆಯನ್ನು ರಚನೆ ಮಾಡ್ತಾರೆ. ಇದರ ನಂಬಿಕೆ ಹೀಗೆ ಇರುತ್ತದೆ: ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು. ಇದರ ವಿಸ್ತೃತ ರೂಪವನ್ನು ನೋಡುವುದಾದರೆ ಪ್ರೀತಿಯಿಂದ ನೋಡಿ ಮಾತನಾಡಿಸಿದರೆ ಪ್ರೀತಿಯಿಂದ ಉತ್ತರ ಸಿಗುತ್ತದೆ. ದ್ವೇಷದಿಂದ ಹಲ್ಲು ಕಚ್ಚಿ ದ್ವೇಷ ಸಾಧಿಸಿದರೆ ದ್ವೇಷದಿಂದಲೇ ಪ್ರತ್ಯುತ್ತರ ಸಿಗುತ್ತದೆ ಎನ್ನುವುದು ಈ ನ್ಯಾಯಾಂಗ ವ್ಯವಸ್ಥೆಯ ನಂಬಿಕೆಯಾಗಿರುತ್ತದೆ. ಇನ್ನು ಎರಡನೆಯದಾಗಿ ಈಜಿಪ್ಟ್ ನಾಗರಿಕತೆಯನ್ನು ನೋಡುವುದಾದರೆ ಈಜಿಪ್ಟ್ ನಾಗರಿಕತೆ ಪಿರಮಿಡ್ಸ್ ಮತ್ತು ಫರೋಹಗಳ ಮಂತ್ರಮುಗ್ಧ ಜಗತ್ತು, ಸೂರೆಗೊಳ್ಳುವಂತಹ ಮರಳುಗಾಡು, ಮೈ ನವಿರೇಳಿಸುವಂತಹ ನೈಲ್ ನದಿ ಮತ್ತು ಮಾನವ ಚತುರ್ವಿದ್ಯೆಯ ಅದ್ಭುತ ಸಂಸ್ಕೃತಿ ಈ ಈಜಿಪ್ಟ್ ಪಿರಮಿಡ್ ನಾಡು. ಇದು ಈಜಿಪ್ಟ್ ನಾಗರಿಕತೆಯ ಜೀವನಾಡಿ. ವರ್ಷಾನುವರ್ಷ ನೀರು ಹರಿದು ಸಸ್ಯಾಭಿವೃದ್ಧಿಗೆ ನೆರವು ನೀಡಿದಂತಹ ಈ ಈಜಿಪ್ಟ್ ಮಣ್ಣು ಇಲ್ಲಿನ ಜನರಿಗೆ ಕೃಷಿ ಮಾಡಲು ಸಾಕಷ್ಟು ಅನುಕೂಲವನ್ನು ಒದಗಿಸಿಕೊಟ್ಟಿತ್ತು. ಪ್ರವಾಹ ಪೀಡಿತ ಜಾಗದಲ್ಲಿ ಸಮೃದ್ಧವಾದ ನಾಡನ್ನು ಕಟ್ಟಿಕೊಂಡರು. ಈಜಿಪ್ಟನ್ನು ಫರೋಹ ಎಂಬ ರಾಜರು ಆಳುತ್ತಿದ್ದರು. ಇವರನ್ನ ದೇವರುಗಳ ಅವತಾರ ಎಂದು ಕೂಡ ಭಾವಿಸಲಾಗಿದೆ. ತುತಾಂಖಾಮುನ್, ರಾಮ್ಸೇಸ್, ಕ್ಲಿಯೋಪಾತ್ರ ಎನ್ನುವಂತಹ ರಾಜರು ಈ ಜಾಗತಿಕ ಇತಿಹಾಸದಲ್ಲಿ ಅಕ್ಷರಶಃ ಅಮರರಾಗಿದ್ದಾರೆ. ಆದರೆ ಈಜಿಪ್ಟ್ ಎಂದರೆ ನೆನಪಿಗೆ ಬರೋದೇ ಪಿರಮಿಡ್ಗಳು, ಗೀಜಾ ಪಿರಮಿಡ್ಗಳು, ಸಫಿಕ್ಸ್. ಇವುಗಳನ್ನು ಕೇವಲ ಗೋರಿಗಳು ಎಂದು ನೋಡಲು ಸಾಧ್ಯವಿಲ್ಲ. ಇವು ರಾಜರ ಸಮಾಧಿ ಮತ್ತು ಶಾಶ್ವತತೆಯ ಸಂಕೇತ. ಈಜಿಪ್ಟ್ನ ಮತ್ತೊಂದು ಮಹತ್ವದ ಕೊಡುಗೆ ಏನು ಎಂದು ನೋಡುವುದಾದರೆ ಐರೋಗ್ಲಿಫಿಕ್ ಬರಹ. ಸ್ನೇಹಿತರೆ, ಈಜಿಪ್ಟ್ನ ಜನರು ಚಿತ್ರಗಳಲ್ಲಿ ಬರೆಯುತ್ತಿದ್ದರು. ಇದನ್ನು ರೋಸೆಟಾ ಸ್ಟೋನ್ ಎಂದು ಪ್ರಾಚೀನ ಶಾಸನದ ಮೂಲಕ ಅನಾವರಣಗೊಳಿಸಲಾಯಿತು. ಇಲ್ಲಿನ ಸಮಾಜದಲ್ಲಿ ವಿಜ್ಞಾನ, ಗಣಿತ, ವೈದ್ಯಕೀಯವು ಅತಿ ಪ್ರಗತಿಪರವಾಗಿತ್ತು. ಕಾಲಗಣನೆಯ ಪ್ರಕಾರ 365 ದಿನಗಳ ಕ್ಯಾಲೆಂಡರ್, ಪದಾರ್ಥಶಾಸ್ತ್ರ, ತಂತ್ರಜ್ಞಾನ ಇವೆಲ್ಲವೂ ಕೂಡ ಈಜಿಪ್ಟ್ನ ಕೊಡುಗೆ ಎಂದು ನಂಬಲಾಗಿದೆ. ಈಜಿಪ್ಟ್ ಕೇವಲ ಒಂದು ಹಳೆಯ ಸಾಮ್ರಾಜ್ಯವಲ್ಲ, ಇದು ಇಂದಿನ ಜಗತ್ತಿಗೆ ಬೆಳಕು ತಂದ ಪ್ರಾಚೀನತೆಯ ಅರಿವು ಎಂದು ಕೂಡ ನಂಬಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ನಾಗರಿಕತೆಗಳ ವಿಚಾರವನ್ನು ಪ್ರಸ್ತುತಪಡಿಸುತ್ತೇವೆ. ಧನ್ಯವಾದಗಳು.